ಹೆಣ್ಮಗಳ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ಸ್ವಾಮಿ ರಕ್ತನೇ ಬರುತ್ತೆ. ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತ ಅಂತೆ. ಇವತ್ತು ಅವರ ಪರಿಸ್ಥಿತಿ ಯಾಕೆ ಹೀಗಾಯ್ತು ನನಗೆ ಗೊತ್ತಿಲ್ಲ. ಅವ್ರು ಇಲ್ಲಿಗೆ ಬರೋದಕ್ಕೂ ಸ್ವಾಮಿಗೂ ಏನ್ ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲೇ ಸಾಯ್ಬೇಕನ್ನೋದು ನಮ್ಮ ಆಸೆ ಇತ್ತು, ಅವ್ರಿಗೂ ಅದೇ ಆಸೆ ಇತ್ತು. ನಾನು ಎರಡನೇ ಹೆಣ್ತಿ ನಮ್ಮ ಮನೆಯವ್ರಿಗೆ. ಮೊದಲೇ ಹೆಣ್ತಿ ಸತ್ತೋಗಿದ್ರು. ಅವ್ರ ಮಗ ಇದ್ದಾನೆ, 40,000 ಸಂಬಳ. ಬರ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟ ಫೋನು. ಬರ್ಲಿಲ್ಲ ಒಂದು ಬೆಡ್ ಹಾಕಕ್ಕೂ ಜಾಗ ಇಲ್ಲ. ನನಗೆ ಇದು ಸರಿ, ಯಾಕಂದ್ರೆ ನಾನು ನಂಬಿ ಬಂದಿದ್ದೀನಿ. ಉಪೇಂದ್ರ ಸರ್ ಅವರ ಅಭಿಮಾನಿ ಅಂತ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಹೆಣ್ಮಗಳ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ಸ್ವಾಮಿ ರಕ್ತನೇ ಬರುತ್ತೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವರ ಯಜಮಾನರು ಶ್ರೀ ಧರ್ಮ ಶನೇಶ್ವರ ಅಂದರೆ ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತ ಅಂತೆ. ಇವತ್ತು ಅವರ ಪರಿಸ್ಥಿತಿ ಯಾಕೆ ಹೀಗಾಯಿತು ನನಗೆ ಗೊತ್ತಿಲ್ಲ. ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಅವರ ಕಣ್ಣೀರ ಕಥೆ ಏನು, ಅವರ ಜೀವನದಲ್ಲಿ ನಡೆದಂಥ ಘಟನೆಯಿಂದ ಇವತ್ತು ಅವ್ರು ಯಾಕೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ, ಇದಕ್ಕೂ ಸ್ವಾಮಿಗೂ ಏನು ಕಾರಣ, ಅವ್ರು ಇಲ್ಲಿಗೆ ಬರೋದಕ್ಕೂ ಸ್ವಾಮಿಗೂ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಸಮಾಜಮುಖಿ ಕೆಲಸಗಳು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಈ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನೀವೆಲ್ಲರೂ ಕೂಡ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಸಪೋರ್ಟ್ ಎಲ್ಲವನ್ನು ಮಾಡ್ತಾ ಇದ್ದೀರಾ. ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ವಿಡಿಯೋಗಳನ್ನ ನೋಡಿದ ತಕ್ಷಣ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಬೋದು, ಒಂದಷ್ಟು ಜನರಿಗೆ ಈ ಒಂದು ಕೆಲಸವನ್ನು ನೋಡಿ ಸಹಾಯ ಮಾಡಬೇಕು ಅಂತ ಕೂಡ ಅನಿಸ್ಬೋದು. ಸೊ ದಯವಿಟ್ಟು ಬನ್ನಿ ಸರ್, ಬನ್ನಿ ನೀವು. ನಮಸ್ತೆ. ನಮಸ್ತೆ. ಯಾವ ಊರಿಂದ ಬರ್ತಾ ಇದ್ದೀರಾ? ಮೈಸೂರು ನಾಯಂಡಹಳ್ಳಿ. ಮೈಸೂರು ನಾಯಂಡಹಳ್ಳಿ ಅಂತನಾ? ಅಂಬೇಡ್ಕರ್ ನಗರ, ಪಂತಪಳ್ಳಿ. ಇವ್ರೇನಾಗ್ಬೇಕು? ನಾನಿಲ್ಲಿ ಅಲ್ಲಿ ಗೊತ್ತಾಗ್ಲಿಲ್ಲ, ಇಳಿದೆ ಇಲ್ಲಿ ಆಶ್ರಮಕ್ಕೆ ಬರೋ ಗೊತ್ತಾಗ್ಲಿಲ್ಲ ಅಂದಿದ್ದಕ್ಕೆ ನಮ್ಮ ಕರ್ಕೊಂಡು ಹೋಗ್ಬಿಡ್ತೀವಿ. ನಾವು ಇದೇ ಊರವರು ಅಂತ. ಸರ್, ಯಾವ ಊರು ನಿಮ್ದು? ಸರ್, ಮೇಟಿಪಾಳ್ಯ. ಇಲ್ಲೇನೆ ಹತ್ರ. ಸೊ ಎಲ್ಲಿ ಸಿಕ್ಕಿದ್ರು ಅವರು? ಮೇಟಿಪಾಳ್ಯದಲ್ಲಿ ರೂಟ್ ಮಿಸ್ ಆಗ್ಬಿಟ್ಟು ಬಸ್ ಇಳಿಸೋಗ್ಬಿಟ್ಟಿದ್ದ. ಹೋಗ್ಬೇಕು ಅಂತ ಹೇಳಿದ್ರು ನಾವು ಕಾರಲ್ಲಿ ಕರ್ಕೊಂಡು. ಹೌದಾ? ಬನ್ನಿಮ್ಮ. ಕೆಂಗೇರಿಯಿಂದ ಬಂದೇಣ. ಕೆಂಗೇರಿಯಿಂದ ಬಂದ್ರಾ? ನಾಯಂಡಹಳ್ಳಿಯಿಂದ ಕೆಂಗೇರಿ. ಇವರು ಸ್ವಲ್ಪ ಆಗಲ್ಲ. ಬನ್ನಿ. ನೆನ್ನೆ ಮಾಡ್ಕೊಟ್ಟಣ ಲೆಟರ್ ಸ್ಟೇಷನ್ ಇಂದ. ಹೌದಾ? ಸ್ಟೇಷನ್ ಇಂದ ಲೆಟರ್ ಮಾಡಿಸಿದೀರಾ? ನೆನ್ನೆ ಮಾಡಿಸ್ಕೊಂಡೆ. ಯಾವ ಸ್ಟೇಷನ್? ಬ್ಯಾಟನ್ಪುರ ಪೊಲೀಸ್ ಸ್ಟೇಷನ್. ಏನಕ್ಕೆ ಹೋಗಿದ್ರಿ ಸ್ಟೇಷನ್ಗೆ? ಅವರೆಲ್ಲ ನಮ್ಮ ಏರಿಯಾಗೆ ಬರ್ತಾ ಇರ್ತಾರೆ. ನಾನು ಅಷ್ಟು ವರ್ಷ ನೋಡಿದಾರಲ್ಲ ಅಂಬೇಡ್ಕರ್ ನಗರ. ಅಲ್ಲಿದ್ದೀನಿ. ನಮ್ಮ ಯಜಮಾನ್ರಿಗೆ ತೀರ್ಕೊಂಡ್ರು, 9 ತಿಂಗಳಾಯ್ತು. ನಿಮ್ದು ಬ್ಯಾಗ್ ಇರ್ಬೇಕಲ್ಲ? ಇದೆ. ಆಮೇಲೆ ನೆನ್ನೆ ಲೆಟರ್ ಮಾಡಿಕೊಟ್ರು. ಆಮೇಲೆ ಮಾಡಿಕೊಟ್ರು. 4 ಗಂಟೆ ಆಗ್ಬಿಡ್ತು, ಮಳೆ ಬಂತು. ನನಗೆ ಜ್ವರ ಬಂದ್ಬಿಡ್ತು, ನನ್ನ ಕಾಲು ನೋವಿಗೆ. ಏನಾಗಿದೆ ನಿಮ್ಗೆ ಆರೋಗ್ಯ? 2 ವರ್ಷ ಆಗಿತ್ತು. MRI ಸ್ಕ್ಯಾನ್ ಎಲ್ಲ ಹೇಳಿದ್ರು ನನಗೆ. ನಾನು ಮಾಡಿಸು ಅಂತ ಹೇಳಿದ್ರು. ಅಮ್ಮ, ಅದೊಂದು ಫೋಟೋ ಕೊಡಿ ಇವರೇ ನಮ್ಮ ಯಜಮಾನ್ರಣ್ಣ, ಆಚಾರ್ಯನವರು. ದೇವ್ರ ಭಕ್ತರು. ಏನ್ ಭಕ್ತರು? ದೇವ್ರ ಭಕ್ತರಣ್ಣ. ಯಾವ ದೇವ್ರ ಭಕ್ತರು? ದೇವರು ಶನೇಶ್ವರ ಸ್ವಾಮಿ ಭಕ್ತರ ಇವರು. ಏನಾಯ್ತು ಇವ್ರಿಗೆ? ದೇವ್ರ ಭಕ್ತರಣ್ಣ. ಆಸ್ಪತ್ರೆಯಲ್ಲಿ 6 ತಿಂಗಳಿದ್ರು. ಆಮೇಲೆ ಕರ್ಕೊಂಡ್ಬಂದೆ. ಅವ್ರ ಮೊದ್ಲೇ ಅಂತ ಮಗ ಇದ್ದಾರೆ ನೋಡಿ. ಇವರೆಲ್ಲ ಪ್ಯಾರಲೈಸಿಸ್ ಆಗಿತ್ತಿರೋದ್ರಾ? ಕಾಲಿಗೆ ಸ್ವಾಮಿ ಜೊತೆ ಫೋಟೋ ತಕ್ಕೊಂಡಿದ್ದಾರೆ ನೋಡಿ. ಇದನ್ನ ನಾವು ಚೆನ್ನಾಗಿ ನೋಡಿದೆ ಅವ್ರನ್ನ. ಆಮೇಲೆ ಸ್ವಾಮಿ ಭಕ್ತರಂತೆ ಅವರು. ದೇವ್ರ ಭಕ್ತರಣ್ಣ ನೋಡಿ. ಇಲ್ಲೆಲ್ಲ ಐತಣ್ಣ, ಈ ತರ ಇದ್ರು ಆಸ್ಪತ್ರೆಯಲ್ಲಿ. ಅವ್ರು ಕೈ ಕಾಲು ಹಿಡಿದು ತೋರಿಸ್ಕೊಂಡ್ ಬಂದೆ. ನನ್ನ ಆರೋಗ್ಯ ಅಮ್ಮ. ಈಗ ನಿಮ್ಗೆ ಮಕ್ಳಿಲ್ವಾ? ಇಲ್ಲ ಅಣ್ಣ, ಇಲ್ಲ. ಸುಳ್ಳು ಹೇಳ್ಬಾರ್ದು ನನಗೆ. ಯಾರಣ್ಣ ಇಲ್ಲಣ್ಣ ನೋಡಿ. ಈ ತರ ನಮ್ಮ ಯಜಮಾನ್ರು ಸಿಣ್ಮಗ ಆಚಾರಿ, ಮಹಾನ್ ದೇವ್ರ ಭಕ್ತರಣ್ಣ ನೋಡಿ. ಉಪೇಂದ್ರ ಜೊತೆ ಇಡ್ಸ್ಕೊಂಡವ್ರು. ಉಪೇಂದ್ರ ಅಂದ್ರೆ ಇಷ್ಟನಾ ಅವ್ರಿಗೆ? ಇಷ್ಟ. ಉಪೇಂದ್ರ ಸರ್ ಅವರ ಅಭಿಮಾನಿ ಅಂತ. ಅಮ್ಮ, ಇವಾಗ ನಮ್ಮ ಆಶ್ರಮಕ್ಕೆ ಬರೋಕ್ ಉದ್ದೇಶ ಏನು? ಉದ್ದೇಶ ಏನಂದ್ರೆ, ಇಷ್ಟು ವರ್ಷ ನಾನು ಅಲ್ಲಿ ಬಾಡಿಗೆ ಮನೇಲಿ ಇದ್ದೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರು ಏರಿಯಾದಲ್ಲಿ. ತುಂಬಾ ಒಳ್ಳೆಯವ್ರನ್ನ ಏರಿಯಾದವರೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಇವಾಗ ನಾನು ಎರಡನೇ ಹೆಣ್ತಿ ನಮ್ಮ ಮನೆಯವ್ರಿಗೆ. ಮೊದಲೇ ಹೆಣ್ತಿ ಸತ್ತೋಗಿದ್ರು. ಅವ್ರ ಮಗ ಇದ್ದಾನೆ, 40,000 ಸಂಬಳ. ಅವ್ರಿಗೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. 2 ವರ್ಷಕ್ಕೆ ಮುಂಚೆ ಕೊರೋನಾ ಟೈಮಲ್ಲಿ ನೋಡ್ಕೊಂಡು ಹೋಗಿದ್ರು ಅಷ್ಟೇ.
ಈಗ ಮೊನ್ನೆ ಅವರು ಸತ್ತೋದಾಗ ನಮ್ಮ ಏರಿಯಾದೆಲ್ಲ ಫೋನ್ ಮಾಡಿದ್ದಾರೆ ಬೆಟ್ಟನಪುರ ಸ್ಟೇಷನ್ ಅವರು ಬರ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಫೋನು ಬರಲಿಲ್ಲ ನಾನು 4 ತಿಂಗಳು ಹಗಲು ರಾತ್ರಿ ಓಡಾಡಿದೆ, ಯಾರ್ಯಾರೋ ಸೈನ್ ಹಾಕ್ಕೊಟ್ರು, ಎಲ್ಲ ತೋರಿಸ್ಕೊಂಡು ಬಂದೆ. ನನ್ನ ಆರೋಗ್ಯ ಬಿಟ್ಬಿಟ್ಟೆ. ಏನ್ ಕೆಲಸ ಮಾಡ್ತಿದ್ರಿ? ಇವರು ಮನೇಲಿ ಪೂಜೆ ಪುರಿಸ್ತಾರ, ನಾನು ಅದು ಇದು ಮನೆ ಕೆಲಸ ಮಾಡ್ತಾ ಇದ್ದೆ. 2 ವರ್ಷದಿಂದ ನನ್ಗೆ ಜಾಸ್ತಿ ಮಕ್ಕಳಿಲ್ಲ. ಅಲ್ಲ, ಅಕ್ಕ ತಂಗಿ ಇಲ್ಲ ಅಣ್ಣ, ಯಾರಿಲ್ಲ, ಅಣ್ಣ ತಮ್ಮ ಯಾರಿಲ್ಲ. ಏರಿಗೆ ಬಂದು 11 ವರ್ಷ ಆಯ್ತು ನಾನು ಅಂಬೇಡ್ಕರ್ ನಗರ ನಂದಿಗೆ ಬಂದು. ಈಗೇನಾಯ್ತು, ಇವರು ನೋಡಿ ಇವಾಗ ನೀವು ಒಂದು ಬಾಡಿಗೆ ಮನೇಲಿ ಇದ್ರಿ, ಅಲ್ಲಿ ಹೆಂಗೋ ಜೀವನ ಸಾಗಿಸ್ತಾ ಇದ್ರಿ, ಮನೆ ಕೆಲಸ ಮಾಡ್ಕೊಂಡಿದ್ರಿ. ಇವಾಗ ಸಡನ್ ಆಗಿ ಒಂದು ಆಶ್ರಮಕ್ಕೆ ಸೇರೋದು ಅಂದ್ರೆ ಅದು ತಮಾಷೆ ವಿಷಯ ಅಲ್ಲ. ತಮಾಷೆ ವಿಷಯ ಅಲ್ಲ, ಸಡನ್ ಆಗಿಲ್ಲ. 2 ವರ್ಷದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಇವರು ನಾನು ಇದು ಮಾಡಿದ್ವಿ, ಆಧಾರ್ ಕಾರ್ಡ್ ತಗೊಂಡು ಯೋಗೇಶಣ್ಣವ್ರ ಆಶ್ರಮಕ್ಕೆ ಹೋಗ್ಬಿಡೋಣ. ಅಲ್ಲೆಲ್ಲ ಇರೋರು ಅದೇನು ಯೋಗೇಶಣ್ಣವ್ರೆ, ಬೇರೆ ಎಷ್ಟೋ ಬೆಂಗಳೂರಲ್ಲಿ ಆಶ್ರಮದಲ್ಲೇ ತಂದ್ರು. ನಮ್ಮ ಯಜಮಾನ್ರು ನಿಮ್ದೆಲ್ಲ ವಿಡಿಯೋ ನೋಡೋದಿಲ್ಲ ಫೋನಲ್ಲಿ, ಇಲ್ಲ ನಾವು ಅಲ್ಲೇ ಹೋಗೋಣ ಅಂತ ನಾವಿಬ್ರು ತೀರ್ಮಾನ ಮಾಡಿದ್ವಿ. ಇವರು ಸ್ವಲ್ಪ ವಾಕರಲ್ಲಿ ಓಡಾಡೋ ಮಟ್ಟಕ್ಕೆ ಆಗಿದ್ರಣ, ವಾಕರಲ್ಲಿ. ಆವಾಗ ನಾವು ಇಲ್ಲಿ ಇಬ್ರು ಬಂದ್ಬಿಡೋಣ ಅನ್ಕೊಂಡಿದ್ವಿ. ಸಡನ್ ಆಗಿ ಅವ್ರಿಗೇನೋ ಒಂದು ಇದು ಚುಚ್ಚಿಬಿಟ್ಟು ಪಾದ ಹತ್ರ ಅದು ಫುಲ್ ಇದಾಗ್ಬಿಟ್ಟು ವಿಕ್ಟೋರಿಯಿಂದ ಬಂದು ಮನೆಗೆ ತಿಳ್ಕೊಂಡ್ಬಿಟ್ರು. ಅಲ್ಲಿ ಒಂದು ಮನೆ ಖಾಲಿ ಮಾಡಿಬಿಟ್ರು ಸಡನ್ ಆಗಿ ಅಂತ ಹೇಳಿದ್ರು. ಗೊತ್ತಾಯ್ತಮ್ಮ. ಈಗ ನಮ್ಮ ಆಶ್ರಮದಲ್ಲಿ ಜಾಗನೇ ಇಲ್ವಲ್ಲ, ನಾವೇನ್ ಮಾಡ್ಬೇಕು? ನಂಬಿ ಬಂದಿದ್ದೀವಿ. ನೀವೇ ನೋಡ್ತೀರಾ ಒಳಗಡೆ ಒಂದ್ಸತಿ, ಒಂದ್ ಬೆಡ್ ಹಾಕಕ್ಕೂ ಜಾಗ ಇಲ್ಲ. ಇಲ್ಲ, ನನಗೆ ಇದು ಸರಿ, ಯಾಕಂದ್ರೆ ನಾನು ನಂಬಿ ಬಂದಿದ್ದೀನಿ. ಅದಕ್ಕೋಸ್ಕರ ನೀವೇನೇ ಎಲ್ಲ ಒಂದು ಇದು ಮಾಡ್ಕೊಡ್ತೀರ ಅನ್ನೋದು ನಮ್ಗೆ ನಂಬಿಕೆ ಅಂತ. ನನ್ ಏನ್ ಗೊತ್ತಣ್ಣ, ಜಾಗ ಇದ್ರೆ ಯಾರನ್ನೂ ಹೋಗಿ ಅಂತ ನಾನು ಹೇಳಲ್ಲ. ಇಲ್ಲಿ ನಿಜವಾಗ್ಲೂ ಮಲಗ್ಸೋದಕ್ಕೂ ಜಾಗ ಇಲ್ಲ, ನಿಮಗ್ ಬೇರೆ ಆರೋಗ್ಯ ಸರಿ ಇಲ್ಲ. ನಾನು ಇವಾಗ ಸೇರಿಸ್ಕೊಳೋದು ಇಲ್ಲಿ ಸೇರಿಸ್ಕೊಂಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ನಿಮ್ಗೆಲ್ಲ ಸವಲತ್ತುಗಳನ್ನ ನಾನು ಕೊಟ್ಟಾಗ್ಲೇನೆ ನಾನು ಮಾಡಿರೋ ಮಾತ್ರ ತಿಂತಾ ಇದ್ದೀನಿ. ನಾನು ಟೈರಾಯ್ಡ್ದು BP ತಿಂತಾ ಇದ್ದೀನಿ. ಇದೇನಾಯ್ತು, 1 ವರ್ಷದಿಂದ ಟೈರಾಯ್ಡ್ ಚೆಕಪ್ ಮಾಡಲಿಲ್ಲ. ಈಗ ಸ್ವಲ್ಪ ಮೂಳೆ ನೋಡಿ, ಸಂಜೆ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ. MRI ಸ್ಕ್ಯಾನ್ ಬರ್ಕೊಟ್ಟವ್ರೆ. ಅದು ನನ್ನ ಮಾತ್ರ ಶಕ್ತಿ ಇದ್ರೆ ಅದೆಲ್ಲ ಇದೆ. ಈಗ ಆಶ್ರಮದಲ್ಲಿ ಜಾಗ ಇಲ್ವಲ್ಲಮ್ಮ, ಏನಮ್ಮ ಮಾಡೋದು? ನಿನ್ನೆ ನಂಬಿ ಬಂದಿದ್ದೀನಿ. ಇದು ಬಿಟ್ಟರೆ ನನಗೆ ಬೇರೆ ಇದ್ದಿಲ್ಲ. ಈಗ ಸುಮಾರು ಆಶ್ರಮಗಳಿದಾವೆ, ಎಲ್ಲರೂ ವಿಚಾರಣೆ ಮಾಡಬೇಕಲ್ಲ. ಇಲ್ಲ, ನನಗೆ ಇದೆ. ಇದು ಮುಂಚೆನೇ ಹೇಳಿದ್ರೆ ಎಲ್ಲ 1 ವರ್ಷದಿಂದ ಏನೋ ನಮ್ಗೆ ಇಲ್ಲೇ ಬರ್ಬೇಕಂತ ನಮ್ಗೆ ಮನಸ್ಸನ್ನು ಯೋಗೇಶಣ್ಣರ ಆಶ್ರಮಕ್ಕೆ ಬರ್ಬೇಕನ್ನೋದು ನಮ್ಮ ಮನಸ್ಸು. ಇವ್ರ ಮನಸ್ಸು ಹಂಗೆ ಐತಣ್ಣ. ಅಲ್ಲಿ ಹೋಗ್ಬಿಟ್ಟು ತಿರುಗಿ ಮಾತಾಡೋದವ್ರು ಹಂಗೆ ಹೇಳ್ತಾ ಇದ್ರು, ಅಲ್ಲಿ ಹೋಗ್ಬಿಡೋಣ ಭಗವಂತ. ಸರಿ ಅಮ್ಮ, ಆಯ್ತು, ಬಂದಿದ್ದೀರಾ, ಸಂತೋಷ. ಏನಂದ್ರೆ ಅಣ್ಣ, ಮುಖ್ಯವಾಗಿ ಇಲ್ಲಿ ಜಾಗ ಇಲ್ಲ. ಈಗ ನೀವು ಆರೋಗ್ಯ ಸರಿ ಇಲ್ಲ, ಈಗ ಮಲಗ್ಸೋದಕ್ಕೆ ನಾನು ವ್ಯವಸ್ಥೆ ಇಲ್ಲ, ನೀವು ಹೊರಗಡೆ ಮಲ್ಕೊಳ್ಳಿ ಅಂತ ನಾನು ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಹಿಂಗಿರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಆಮೇಲೆ ನಾನು ಇಲ್ದಿದ್ದೆಲ್ಲ ಹೇಳಕ್ ಹೋಗಲ್ಲ. ಇಲ್ಲಿ ಏನು ವಾಸ್ತವ್ಯ ಇದೆ ಅಷ್ಟೇನೆ. ಮೆಡಿಸಿನ್ ಇರುತ್ತೆ, ಬಟ್ಟೆ ಇರುತ್ತೆ, ಮತ್ತೆ ಯಾವುದೇ ದುರ್ಚಟಗಳಿದ್ರು ಅದು ಯಾವ್ದು ಸಿಗೋದಿಲ್ಲ. ಆಮೇಲೆ ನಿಮ್ಗೆ ಯಾರಾದ್ರೂ ರಿಲೇಷನ್ಸ್ ಇದ್ರೆ ಅದನ್ನ ಇವಾಗಲೇ ಹೇಳ್ಬಿಡಿ. ಸುಳ್ಳು ಹೇಳ್ಬಿಟ್ಟು ಆಮೇಲೆ ಸೇರ್ಕೊಂಡ್ಮೇಲೆ ಅಂದಿದ್ರು ಇಲ್ಲಿದ್ದಾರೆ ಅಂತ ಬಂದು ವಿಚಾರಣೆ ಮಾಡಿದ್ದಾರೆ. ಅವರು ನೆನ್ನೆ ಅಂದ್ರು, ಯಾಕಿಂದ್ರಮ್ಮ ನೀವು ಇಂದ್ರಮ್ಮನ ಹೆಸರು ಏನಮ್ಮ ಈ ವಾಯಸ್ಸಂಕ ಹೋಗೋ ವಯಸ್ಸ ಅಂದ್ರು. ಏನ್ ಮಾಡ್ಲೇನ, ಆರೋಗ್ಯ ಹೆಂಗೈತೆ, ಏನೋ ಕೆಲಸ ಮಾಡ್ತೀನಿ. ಒಂದಷ್ಟು ಜನ ನನ್ನ ಕೇಳ್ತಾರೆ, ಚೆನ್ನಾಗಿ ಅವರಲ್ಲ ಅವ್ರನ್ನೇ ಆಶ್ರಮಕ್ಕೆ ಸೇರ್ಸ್ಕೊಂಡಿದ್ದೀರಾ? ಇದೇ ಮಾತೆಲ್ಲ ಅಂತಾರಣ್ಣ. ನನ್ನ ಆರೋಗ್ಯ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ. ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ, ಬಾತ್ರೂಮ್ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬಾ ತೊಂದರೆ ಇದೆ ನನಗೆ. ಇದು ಇದೇ ಇಲ್ಲ ನಮ್ಮ ಒಳಗೆ. ಏನೇನು ಸಮಸ್ಯೆ ಇದೆ ನಿಮಗೆ? ಏನಿಲ್ಲ, ಟೈರಾಯ್ಡ್ ಇದೆ, BP ಇದೆ, ಶುಗರ್ ಇಲ್ಲ. ಟೈರಾಯ್ಡ್ ಮಾತ್ರ ತಿಂತಾ ಇದ್ದೀನಿ. ಟೈರಾಯ್ಡ್ ಚೆಕಪ್ ಮಾಡಿಸ್ಬೇಕು. ಮತ್ತೆ ಸಂಜೆ ತೋರಿಸ್ಕೊಂಡು ಬಂದಿದ್ದ ರಿಪೋರ್ಟ್ ಇದೆ, ಅದು MRI ಸ್ಕ್ಯಾನ್ ಬರ್ಕೊಟ್ಟಿದೆ. ಎಲ್ಲಿ ಸಿಕ್ಕಿದ್ರು ಸರ್ ಇವರು? ಸರ್ ಮೇಟಿಪಾಳ್ಯದಲ್ಲಿ ಸಿಕ್ಕಿದೆ. ಯಾಕೆ ಕರ್ಕೊಂಡ್ಬರ್ಬೇಕು? ಬಸ್ ಮಿಸ್ ಆಗಿ ಅವ್ರು ಬಂದು ನೋಡೋದಕ್ಕೆ ನನಗೆ ಯಾಕೋ ಫೀಲ್ ಬಂತು. ಕರೆದ್ರು, ನಾವು ಏನಾಯ್ತು ಅಂತ ಕೇಳಿದಾಗ ಒಂದು ಫೋನ್ ಮಾಡ್ಕೊಡಿ, ಹಿಂಗೆ ಜನಸ್ನೇಹಿ ಆಶ್ರಮ. ಆಮೇಲೆ ಫೋನ್ ಮಾಡಿದೆ, ಮೇಡಮ್ ಅವ್ರು ಫೋನ್ ಎತ್ತಿದ್ರು. ಸರ್ ಹಿಂಗೆ ಬಂದಿದ್ದಾರೆ ಇಲ್ಲಿ ಅಂತಂದ್ರೆ UK ಕೊಟ್ಟೆ. ಮಾತಾಡ್ಬಿಟ್ಟು ಸರಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಗಿಟ ಮಾಡಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು, ನನ್ನ ಫ್ರೆಂಡ್ಸೇ ಗಾಡಿ ಮುಂದೆ ಇತ್ತಲ್ಲ ಅಂದ್ಬಿಟ್ಟು ಹೋಗಿ ಅವ್ನ ಗಾಡಿ ಬರ್ಕೊಟ್ಟಿದ್ರು. ಇಂದ್ರಮ್ಮ ಅಲ್ಲ ನಿಮ್ಮ ಹೆಸರು? ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ಇಂದ್ರಮ್ಮ ಅಂತೆ. ಇವರು ಕಂಪ್ಲೀಟ್ ಆಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಒಂದಿಷ್ಟು ಇಟ್ಕೊಂಡಿದ್ದಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅವೆಲ್ಲ. ಅವ್ರ ಆಧಾರ್ ಕಾರ್ಡು ಎಲ್ಲ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವ್ರಿಗೆ ಮಕ್ಕಳು ಮರಿ ಯಾರಿಲ್ಲ ಅಂತ ಹೇಳ್ತಾರೆ, ಸಂಬಂಧಿಕರು ಯಾರಿಲ್ಲ ಅಂತಾರೆ. ಯಜಮಾನ್ರಿದ್ರಂತೆ ಕೆಲವು ತಿಂಗಳ ಹಿಂದೆ 9 ತಿಂಗಳಿಂದ ತೀರೋಗಿರ್ತಾರೆ. ಸೊ ಇವರು ಒಂದು ಬಾಡಿಗೆ ಮನೇಲಿ ಇರ್ತಾರೆ. ಇವ್ರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಓನರು ಬಾಡಿಗೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಂದ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಹಂಗಾಗಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ ಬ್ಯಾಡ್ರಾಯನ್ಪುರ, ಸಾರಿ ಮೈಸೂರು ರೋಡು ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಆಶ್ರಯ ಕೊಟ್ಟಿರ್ತೀವಿ ಇವ್ರಿಗೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಅವರು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ ಇದಾರ ಇಲ್ವಾ. ಅವ್ರ ಅಣ್ಣ ಅಕ್ಕ ತಮ್ಮ ಏನಾದ್ರು ಇದ್ರು ಇರ್ಬೋದು. ಇವ್ರು ಮತ್ತೆ ಅವ್ರ ಮನೆಗೆ ಹೋಗಕ್ಕೆ ಬೇಜಾರ್ ಅನ್ಬಿಟ್ಟು ಏನಾದ್ರು ಸುಳ್ಳು ಕೂಡ ಹೇಳ್ತಿರ್ಬೋದು, ಗೊತ್ತಿಲ್ಲ. ಅಲ್ಲ, ಅವ್ರು ಕೇಳ್ತಾರೆ ನೀವು ಅಣ್ಣ ಅಪ್ಪ ಅಮ್ಮ ಯಾರು ಸಂಬಂಧಿಕರು ಯಾರು ಇಲ್ಲ ಅಂತಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈ ತರ ಹೇಳಿದಾಗ ಎಲ್ಲರಿಗೂ ಡೌಟ್ ಬಂದೇ ಬರುತ್ತೆ. ಅವರೇ ಎಲ್ಲ ತರಿಸಿ ಎಲ್ಲ ಮಾಡಿ ಕಳಿಸ್ಕೊಟ್ರು. ನಮ್ಮ ಆಶ್ರಮದಾಗ ಏನ್ ಹೇಳ್ತೀರಾ ಸರ್?
ಸರ್ ನಾನು ತುಂಬಾ ನೋಡಿದ್ದೀನಿ ನಿಮ್ಮ ವಿಡಿಯೋಸ್ಗಳನ್ನೆಲ್ಲ ಅಕ್ಸೆಪ್ಟೆಡ್. ನಾನು ನಿಮ್ಮ ಹೆಸರು ಹೇಳಿದಕ್ಕಿಂತ ಇಂಥ ಆಶ್ರಮ ನಮಗೆ ಗೊತ್ತು, ಬನ್ನಿ ನಾನು ಕರ್ಕೊಂಡು ಬಿಡ್ತೀನಿ ಅಂತ ಕರ್ಕೊಂಡು ಬಂದೆ. ಥ್ಯಾಂಕ್ ಯು. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಅವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ. ದೇವ್ರು ಒಳ್ಳೇದು ಮಾಡಲಿ ಸರ್. ಆಮೇಲೆ ಅಮ್ಮ, ಇಲ್ಲಿ ನಾನು ಇರೋದು ಹೇಳ್ತಾ ಇದ್ದೀನಿ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಸಪ್ರೇಟ್ ರೂಮ್ ಆಗಲಿ ಇದ್ಯಾವುದೂ ಇಲ್ಲ. ಇರೋದ್ರಲ್ಲಿ ಊಟ ತಿಂಡಿಗಂತೂ ಕೊರತೆ ಇಲ್ಲ, ಆಕಳ ಬಟ್ಟೆಗೆ ಕೊರತೆ ಇಲ್ಲ, ಮೆಡಿಸಿನ್ಗೆ ಕೊರತೆ ಇಲ್ಲ. ಇದಷ್ಟು ಇರ್ತದೆ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ಅರ್ಥ ಆಯ್ತಮ್ಮ? ಆಯ್ತು. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ? ಗೊತ್ತಿದ್ರೆ, ತಿಳ್ಕೊಂಡಿದ್ದೀನಿ ಅಣ್ಣ. 2 ವರ್ಷ ನೋಡಿದ್ರೆ ತುಂಬಾ ತಿಳ್ಕೊಂಡಿದ್ದೀವಿ ಅಣ್ಣ. ನಮ್ಮ ಮನೆಯವರು ಬಹಳ ಆಸೆ ಇಟ್ಕೊಂಡಿದ್ರು. ನಾನು ಯಾವತ್ತು ವಿಡಿಯೋದಲ್ಲಿ ಶನಿಮಾತನ್ ನೋಡಿದೆ, ಆದ್ರಿಂದ ನನ್ನವರು ಶನಿಮಾತನ್ ಭಕ್ತರಲ್ಲ, ಇಲ್ಲೇ ಇರಬೇಕು, ಸತ್ರು ಇಲ್ಲೇ ಸಾಯ್ಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಅವ್ರಿಗೂ ಅದೇ ಆಸೆ ಇತ್ತು. ಅಷ್ಟೆಲ್ಲ ಅವ್ರು ತೀರ್ಕೊಂಡ್ಬಿಟ್ರು. ಯಾರು ನೋಡು ಹಂಗೆ ಅಂತಾರೆ, ನೀನು ಆಶ್ರಮ ಸೇರ್ಕೊಂಡು ವಯಸ್ಸು ಎಲ್ಲನೂ ಕೆಲಸ ಮಾಡಿ ದುಡ್ಡು ತಿನ್ಬೇಕು ಅಂತಾರೆ. 2 ವರ್ಷದಿಂದ ನಾನು ಇನ್ನೂ ಅನುಭವಿಸ್ತಾ ಇದ್ದೀನಿ ಅಣ್ಣ. ಆ ಒಂದು ವರ್ಷ ಇಡೀ ಅವ್ರನ್ನೇ ಆಸ್ಪತ್ರೆಯಲ್ಲಿ ಕಳೆದೆ ನಾನು. ಅಲ್ಲಿಂದ ಮನೆಗೆ ಬಂದು 6 ತಿಂಗಳು ಬೆಡ್ಡಲ್ಲಿದ್ದರು, ಪ್ಯಾಂಪರ್ಸು ಅದು ಇದು ಅಲ್ಲಿ ಇಲ್ಲಿ ಬೇಡನೇ ಅವ್ರನ್ನ ಕಾಪಾಡಿದೆ ನಾನು. ಅವ್ರ ಮಗನೂ ಬರಲಿಲ್ಲ ಅಣ್ಣ. ನಮ್ಮ ಜನ ಪಂತ್ರಪಳ್ಳಿ ಕ್ವಾರ್ಟರ್ಸಲ್ಲಿ ಅವ್ರನ್ನ ಸಾಯೋವರೆಗೂ ಅಣ್ಣ ಅಷ್ಟು ನಮ್ಗೆ ಸಹಾಯ ಮಾಡಿದ್ದಾರೆ ಜನ. ಹೆಣ ಎತ್ತಾಗೋ ಕಾಸಿಲ್ದ್ರೆ ಕೂಡ ಇಡೀ ಏರಿಯಾದಲ್ಲಿ 10,000 ಕಲೆಕ್ಷನ್ ಮಾಡಿದ್ದಾರೆ ಅಣ್ಣ. ಹೆಣ ಎತ್ತಕ್ಕೆ ಕಾಸು ಇಲ್ದಿದ್ರು ಕೂಡ ಅಂಬೇಡ್ಕರ್ ನಗರ ಪಂತ್ರಪಳ್ಳಿ ಅಕ್ಕಪಕ್ಕದ ಜನ ನಿಮ್ಗೆ ಸಹಾಯ ಮಾಡಿದ್ದಾರೆ. ಇಷ್ಟು ವರ್ಷ ಇಲ್ಲಿದ್ರು ಅಂತ ಅವರೇ ಎಲ್ಲ ಕಾರ್ಯ ಮಾಡಿದ್ದಾರೆ. ಮೊದಲನೇ ಹೆಂಡತಿ ಮಗ 40,000 ಸಂಬಳ ತೆಗಿತಾನೆ. ಆದ್ರೆ ಈ ವಯಸ್ಸಿಗೆ ಆಶ್ರಮಕ್ಕೆ ಬರೋದು ತಪ್ಪು ಅನ್ಸಲ್ಲ? ತಪ್ಪು, ನಾವು ವಿಧಿ ಇಲ್ಲ ಅಣ್ಣ. ನನ್ನ ಪರಿಸ್ಥಿತಿ ಹೆಂಗಿದೆ, ತಪ್ಪೇನೆ ಪರಿಸ್ಥಿತಿ ಹೆಂಗಿದೆ ಅಣ್ಣ. ಬಾಡಿಗೆ ಕಟ್ಟೋಕ್ಕಾಗಿಲ್ಲ, ಓನರ್ ಖಾಲಿ ಮಾಡಿಸಿದ್ರು. ಈ ಮನುಷ್ಯ ನನಗೆ ಯಾವಾಗಲೂ ಹೇಳೋರು ತೆಲುಗಲ್ಲಿ ಹೇಳೋರು ಒಂದು ಮಾತು, ತೆಲುಗು ಮಾತಾಡೋದವರು, ಎಲ್ಲಿ ಎಕ್ಕಡ ಹೋಗೋದು ನೀವು, ಸೀದಾ ಜನಶ್ರೀ ಆಶ್ರಮ ಪೋ ನೀವು ಅಂತ ನನಗೆ ಭಾಷೆ ಎಲ್ಲ ಕೊಡೋಣ. 2 ಮೂಟೆ ಇತ್ತು ದೇವ್ರ ಸಾಮಾನು, ಅಷ್ಟು ದೊಡ್ಡ ದೀಪಗಳು ಅದು ಇದಣ್ಣ ತಗೊಂಡೋಗಿ ಮಾರಿದ್ರು 20,000 ಬಂದಿರೋದಣ್ಣ. ಅಷ್ಟು ದೇವ್ರ ಸಾಮಾನೆಲ್ಲ ಮೂಟೆ ಕಟ್ಟಿ ನನಗೆ ಭಾಷೆ ಕೊಟ್ಟಿದ್ರು, ಮಾರಬೇಡ ದೇವಸ್ಥಾನಕ್ಕೆ ಕೊಟ್ಬಿಡು ಅಂತ. ನಮ್ಮ ಏರಿಯಾದಲ್ಲಿ ಓಂ ಶಕ್ತಿ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ 2 ಮೂಟೆ ದೇವ್ರ ಸಾಮಾನು ಅಲ್ಲೇ ಕೊಟ್ಟೆ ಅಣ್ಣ ನಾನು. ಈಗ 6 ತಿಂಗಳಿಂದ ಯಜಮಾನ್ರ ಹತ್ರ ಭಾಷೆ ತಗೊಂಡಿದ್ರಿ ಆಶ್ರಮಕ್ಕೆ ಬರೋಕ್ಕೆ ಅಂತ, ಅವ್ರು ಕೊಟ್ಟಿದ್ರಾ? ಅಣ್ಣ ನಾನು ತೆಲುಗಲ್ಲಿ ಹೇಳ್ತಿದ್ದೆ, ಬೇರೆ ಎಲ್ಲ ಇದೆ ಯಾಕೆ ಹೋಗ್ತಾನೆ ನೀನು ಯಲಂಕಲ ಒಂದು ಪ್ರಶಾಂತ್ ಚಕ್ರದಿಂದ ಓದು ನೀವು ಈ ಕಡೆ ಹೋಗಲ್ಲ ಅಂತ ನನಗೆ ಭಾಷೆ ಕೊಟ್ಟಿದ್ರಣ್ಣ. ತೆಲುಗಲ್ಲಿ ಹೇಳಿದ್ರು ಥರ ಈ ಆಶ್ರಮಕ್ಕೆ ಹೋಗಲ್ಲ ನೀವು. ಅವರ ಯಜಮಾನ್ರ ಕೊನೆ ಆಸೆ ಅಂತ ಅದು. ಸೊ ಅವರು ಇಬ್ರು ಕೂಡ ಈ ಆಶ್ರಮಕ್ಕೆ ಬರ್ಬೇಕಂತ ಅನ್ಕೊಂಡಿದಂತೆ. ಅವರು ಬರ್ಬೇಕಂತ ವಿಧಿ ಆಟ ಬೇರೆನೇ ಇದೆ. ಅಂದ್ರೆ ಅವರ ಯಜಮಾನ್ರು ತೀರೋಗಿರ್ತಾರೆ. ಸೊ ಈಗ ಅವರ ಯಜಮಾನ್ರು ಹೇಳಿರೋ ಪ್ರಕಾರ ಜನಸ್ನೇಹಿ ಆಶ್ರಮಕ್ಕೆ ಸೇರ್ಕೋಬೇಕು ಅಂತ ಅವ್ರ ಆಸೆ ಆಗಿದೆಯಂತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದಾರಂತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನು ಅಂದರೆ, ನಾವೇನಾದರೂ ಸಂಪಾದನೆ ಮಾಡಿದ್ದೀವಿ, ಒಂದಷ್ಟು ಜನ ಕೇಳ್ತಾರೆ, ಯೋಗೀಶ್ ಅವರೇ ನೀವೇನು ಸಂಪಾದನೆ ಮಾಡಿದ್ದೀರಾ, ಏನು ಸಂಪಾದನೆ ಮಾಡಿದ್ದೀರಾ ಅಂತ. ಸೊ ನಾವು ಜನರ ಪ್ರೀತಿನ ಸಂಪಾದನೆ ಮಾಡಿದ್ದೀವಿ ಸರ್. ಜನರ ಪ್ರೀತಿ, ಜನರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದದಿಂದನೇ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಇರೋದು, ನೋಡ್ತಾ ಇರೋದು, ಮತ್ತು ಆಶೀರ್ವಾದ ಮಾಡಿರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು. ಸೊ ಭಾಳ ಖುಷಿ ಆಗುತ್ತೆ. ಕೊನೆ ಕ್ಷಣದಲ್ಲಿರುವಂಥ ವ್ಯಕ್ತಿಯ ಬಾಯಲ್ಲಿ ಕೂಡ ಜನಸ್ನೇಹಿ ಆಶ್ರಮದ ಹೆಸರು ಬರ್ತಾ ಇದೆ ಅಂದರೆ ಅದು ನಮ್ಮ ಹೆಮ್ಮೆ. ಅಂದ್ರೆ ಅವ್ರು ತೀರೋಗ್ತಾ ಇದಾರೆ ಅಂತ ಖುಷಿ ಪಡಕ್ಕಲ್ಲ. ನೀವು ಶನಿವಾರ ಅದು ಇದಾಕೊಂಡು ಅಯ್ಯಪ್ಪ ಸ್ವಾಮಿದು ಪೂಜೆ ಮಾಡ್ತಿದ್ರಲ್ಲ, ಅವರು ಅದೇ ಥರ ಪೂಜೆ ಮಾಡ್ತಿದ್ದಾರೆ. ಆದ್ರೆ ಒಂದು ಮಾತು ಹೇಳ್ತಾ ಇದ್ರು, ಆ ಕಡೆ ಪೋಯಿಡಿ ಎప్పుడు ದೇವ್ರು ಭಕ್ತರು ಅಂತ ಹೇಳ್ತಾ ಇದ್ರಣ್ಣ. ನಿಮ್ದು ಶನಿವಾರದ್ದು ಅದು ಎಲ್ಲ ನೋಡಿ, ಪೂಜೆ ಎಲ್ಲ ನೋಡಿ. ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕೊನೆ ಆಸೆ ಬಂದ್ಬಿಟ್ಟು ಇಲ್ಲಿ ಇರಬೇಕು ಅಂತ ಆಸೆ ಅಂತೆ. ಖಂಡಿತವಾಗ್ಲೂ ಅವ್ರಿಗೆ ಆಶ್ರಯ ಮಾಡಿಕೊಳ್ಳೋಣ. ಜೊತೆಗೆ ಕೊನೆಯದಾಗಿ ಜೀವ ಹೋಗುವಂಥ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಜನಸ್ನೇಹಿ ಆಶ್ರಮದ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂದರೆ ನಾವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಸೊ ನಾವು ಖಂಡಿತ ನಿಸ್ವಾರ್ಥ ಸೇವೆನ ಮಾಡ್ತೀವಿ. ಇಲ್ಲಿ ಏನು ತೊಂದರೆ ಇಲ್ಲಮ್ಮ, ಊಟ ತಿಂಡಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ 150 ಜನ 150 ತರ ಆಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ಈ ಆಶ್ರಮದಲ್ಲಿ ಆರಾಮಾಗಿರ್ಬೋದು. ಅದಕ್ಕೆ ನೋಡಿ, ನಾನು ಆರಾಮಾಗಿ ಫ್ಯಾಮಿಲಿ ಜೊತೆ ಹೆಂಗಿದ್ದೀನಿ, ಯಾರೇನು ಹೇಳಿದ್ರು ಇಲ್ಲಿ ಕೇಳ್ತೀನಿ, ಇಲ್ಲಿ ಬಿಟ್ಬಿಡ್ತೀನಿ. ಅಂದ್ರೆ ತಾಳ್ಮೆ ಮನೋಭಾವ ಯಾರಿಗಿರುತ್ತೆ, ತಾಳ್ಮೆ ಅಂದ್ರೆ ತಡ್ಕೊಳ್ಳೋ ಅಂತ, ಎಷ್ಟೇ ಯಾರು ಏನು ಅಂತಿದ್ರು ಅದನ್ನ ಕೇಳಿಸ್ಕೊಂಡು ಈ ಕಡೆ ಕಿವಿಲ್ ಬಿಡೋ ಅಂತ ತಾಳ್ಮೆ ಯಾರಲ್ಲಿರುತ್ತೆ ಅವನು ತುಂಬಾ ನೆಮ್ಮದಿಯಾಗಿರ್ತಾನೆ. ಅದಕ್ಕೆ ಉದಾಹರಣೆ ನಾನೇ. ಸೊ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂದ್ರೆ ನಾನು ತುಂಬಾ ವಿಷಯಗಳನ್ನ ತಲೆಗೆ ಹಾಕೊಳಕ್ ಹೋಗಲ್ಲ, ಕೇಳ್ತೀನಿ ಈ ಕಡೆ ಬಿಟ್ಬಿಡ್ತೀನಿ. ಸೊ ಹಂಗೆ ನೀವು ಅಷ್ಟು ಆರಾಮಾಗಿ ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿ ಸ್ವಾಮಿ ಕಡ್ಡಿ ಹಚ್ಕೊಂಡು ಇರಂಗಿದ್ರೆ ಖುಷಿಯಾಗಿರ್ಬೋದು. ಇಲ್ಲ ನಾಳೆ ನಾನು ಅಲ್ಲೋಬೇಕು ಇಲ್ಲೋಬೇಕು ಅಂದ್ರೆ ಈಗಲೇ ಹೇಳ್ಬಿಡಿ, ಕಾರ್ ರೆಡಿ ಇದೆ, ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ಗಾಡಿಗೆ ನಾನೇ ಏನಾರು ಹೆಲ್ಪ್ ಮಾಡ್ತೀನಿ, ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಕರೆಕ್ಟ್ ಅಲ್ಬೇಡ? ಹಿಂದೆ ಮುಂದೆ ಮಾತಿರಬಾರ್ದನ, ಸ್ಟ್ರೈಟ್
ಸ್ಟ್ರೈಟ್ ಆಗಿರ್ಬೇಕು ಮನುಷ್ಯ ಯಾವಾಗ್ಲೂ, ನೇರ ನುಡಿ ಇರ್ಬೇಕು ಯಾವಾಗ್ಲೂ. ಅದು ಕಾರವಾಗಿರ್ಲಿ ಪರವಾಗಿಲ್ಲ, ನೇರವಾಗಿದ್ಬಿಟ್ರೆ ಎರಡನ್ನ ಮಾತಿರಲ್ಲ ಅದು. ಹೌದು. ಇಲ್ಲಿ ಏನೋ ಅವ್ರಿಗೆ ಹುಮ್ಮಸ್ ತೋರಿಸಿ ಹಂಗೆ ಹಿಂಗೆ ಅಂತ ಇಲ್ಲಿದ್ದೆಲ್ಲ ಹೇಳಿ ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ನಮ್ಗಿಲ್ಲ. ನಿಮಗೆ ಕಷ್ಟ ಇದೆ, ಆ ಭಗವಂತ ನಿಮ್ಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಅವ್ರು ಕೊಡೋದು. ಅವ್ರ ಹತ್ರ ನೀವು ನಂಬಿಕೆಯಾಗಿ ಅವರ ಒಂದು ಪಾದದ ಧೂಳ್ ಥರ ನಾವೆಲ್ಲ ಇರಬೇಕಷ್ಟೇ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಇಂದ್ರಮ್ಮ ಅವರು ಇವಾಗ ಆಶ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಯಾರು ಏನಂತ ನನಗಂತೂ ಗೊತ್ತಿಲ್ಲ, ಬಟ್ ಅವರ ಪರಿಸ್ಥಿತಿ ಇಲ್ಲಿ ಕರ್ಕೊಂಡು ಬಂದಿದೆ. ಅವರ ವಾರಸ್ದಾರ್ ಯಾರಾದರೂ ಇದ್ರೂ ಕೂಡ ಖಂಡಿತ ಕರೆ ಮಾಡಿ, ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗೋರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಬಂದು ಕರ್ಕೊಂಡು ಹೋಗ್ಬೋದು. ಹಾಗೆ ಅಣ್ಣಂದ್ರು ಭಾಳ ಹೆಲ್ಪ್ ಮಾಡಿದ್ದಾರೆ. ಈಗ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದಂಥವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನಾನು ಕೂತಿದ್ದೇನೆ ಪಾಪ ಅವರೆಲ್ಲೋ ಅವ್ರಿಗೆ ಏನ್ ಹೇಳ್ತೀರಾ ಪಾಪ ಕರ್ಕೊಂಡ್ ಬಂದ್ರೆ? ತುಂಬಾ ಫ್ಯೂಚರ್ ಎಲ್ಲ ಬೇಡ, ನಾವು ಮಾಡಿ ಒಂದು ಜೂಳ್ಗೂ ಸಮಯ ಇಲ್ಲ ಬಿಡಿ, ನಮ್ಮ ಲೆಕ್ಕಕ್ಕೆ ತಗೋಬಿಡಿ. ನಾವು ಮಾಡೋದೊಂದು ಜೂಳ್ಗೂ ಸಮಯ ಇಲ್ಲ. 1 ಅವರ್ ಅಲ್ಲಿ ಕುತ್ಕೊಂಡಿದ್ದಾನೆ, 1 ಗಂಟೆ ಟೈಮ್ ಪಾಪ. ಯಾವ್ದೋ ಇಲ್ಲಿ ನಾನು ಕಾರು ಕರ್ಕೊಂಡ್ಬಂದು ಪಾಪ ನಾವು ಬಿಡ್ತೀವಿ ಅಲ್ಲಿಂದ ಕರ್ಕೊಂಡ್ಬಂದ. ತುಂಬಾ ಥ್ಯಾಂಕ್ ಯು. ನಮಸ್ಕಾರ. ನಮ್ಗೆ ನಮಸ್ಕಾರ. ಯಾಕೆ ಪಾಪ ಕರ್ಕೊಂಡ್ಬಂದ್ರಲ್ಲ ನನಗೆ.